ಬಗ್ಗೆ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಳಕ್ಕೆ ನಮ್ಮ ರಾಷ್ಟ್ರ ನಾಯಕರಾದಂಥ ರಾಜೀವ್ ಗಾಂಧಿಯವರು ಮತ್ತು ದೇವರಾಜ ಅರಸು ಅವರಿಬ್ಬರ ಜನ್ಮದಿನ ಬೆಂಗಳೂರು ನಗರದಲ್ಲೇ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಎಲ್ಲ ಭಾಗದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ನಡೆಯಬೇಕು ಅಂತೇಳಿ ಸರ್ಕಾರ ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಒಂದು ಫಸ್ಟ್ ಟೈಮ್ ಫೆಲೋಶಿಪ್ ಕಾರ್ಯಕ್ರಮ. ರಾಜೀವ್ ಗಾಂಧಿ ಅವರ ಕಲ್ಪನೆ ಎ ಲೀಡರ್ ಈಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್. ಅದಕ್ಕೆ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 73-74ನೇ ತಿದ್ದುಪಡಿಯನ್ನು ತಂದು ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಹೊಸ ನಾಯಕರುಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ದೃಷ್ಟಿಯಿಂದ ಇವತ್ತೊಂದು ಫೆಲೋಶಿಪ್ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಪ್ರಯುಕ್ತ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ನಂಬರ್ 1, ಆ ಕಾರ್ಯಕ್ರಮದ ಡೀಟೇಲ್ಸ್ ಅಲ್ಲಿಗೆ ಬಂದಾಗ ತಮಗೆಲ್ಲ ಗೊತ್ತಾಗ್ತದೆ. ಎರಡನೇದು ಆರ್ಟಿಕಲ್ 371J. ಇದು ಇಡೀ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ACC ಅಧ್ಯಕ್ಷರು, ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಇದನ್ನು ಇಡೀ ಕಾಂಗ್ರೆಸ್ ಪಕ್ಷ ಇದರ ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಭಾಗದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಆಗ್ತಾಯಿದೆ. ಇದು ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ಬಂತೋ, ಸಂವಿಧಾನಕ್ಕೆ ಯಾವ ರೀತಿ ಶಕ್ತಿ ಬಂತೋ, ಆ ರೀತಿ ಈ ಭಾಗಕ್ಕೆ ಒಂದು ದೊಡ್ಡ ಒಂದು ಸಾಮಾಜಿಕವಾದಂಥ ಒಂದು ದೊಡ್ಡ ಕ್ರಾಂತಿ, ವಿಶೇಷವಾಗಿ ಶೈಕ್ಷಣಿಕಕ್ಕೆ, ಆರ್ಥಿಕಕ್ಕೆ ಮತ್ತು ಎಲ್ಲ ಸಮುದಾಯಗಳು ಕೂಡ ಒಂದು ರಕ್ಷಣೆ. ಇದು ಜಾತಿ ಧರ್ಮಕ್ಕಲ್ಲದೆ ಈ ಪ್ರಾಂತ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದೆ. 10 ವರ್ಷ ಆಗ್ತಾಯಿದೆ. ಆ ಸಂಭ್ರಮನ ಆಚರಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಸಜ್ಜಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವೆಲ್ಲ ಚಿಂತನೆಯನ್ನು ಮಾಡ್ತಾಯಿದ್ದೇವೆ. ವಿರೋಧ ಪಕ್ಷದ ಇಬ್ಬರು ನಾಯಕರುಗಳನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅವರ ಟೈಮನ್ನು ತೆಗೆದುಕೊಂಡು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ವೇದಿಕೆಯನ್ನು ನಾವೆಲ್ಲ ಸಜ್ಜು ಮಾಡ್ತಾಯಿದ್ದೀವಿ. ಮೂರನೇದು ಆರೋಗ್ಯ ಭಾಳ ಇಂಪಾರ್ಟೆಂಟು. ಈ ಭಾಗದಲ್ಲಿ ನಮ್ಮ ಆರೋಗ್ಯ ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಬೇರೆಯವರೆಲ್ಲ ಸೇರಿ, ಈ ಭಾಗದ ಎಲ್ಲ ನಾಯಕರುಗಳೆಲ್ಲ ಸೇರಿ ಒಟ್ಟಾಗಿ ಸೇರಿ 371Jಗೆ 371 ಬೆಡ್ಗಳನ್ನು ನಿರ್ಮಾಣ ಮಾಡಿ ಜಯದೇವ ಆಸ್ಪತ್ರೆ ವತಿಯಿಂದ ಇವತ್ತು ಮಾಡಿ, ಅದು ಕೂಡ ಮುಂದಿನ ತಿಂಗಳು ಅದೇ ಸಮಯದಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಕೂಡ ಇವತ್ತು ಆಗ್ತಾಯಿದೆ. ಮೂರನೇ ವಿಚಾರ ಏನಪ್ಪ ಅಂದರೆ, ನಾನೊಂದು ಮಾತು ಹೇಳಿದ್ದೇನೆ, ಈಗೂ ಹೇಳ್ತಾ ಇದ್ದೀನಿ, ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿತದೆ ಅಂತ. ಇದು 70 ವರ್ಷ ಆಗಿದೆ. ತುಂಗಭದ್ರಾ ಡ್ಯಾಮ್ ಕಲ್ಯಾಣ ಕರ್ನಾಟಕದಲ್ಲಿದೆ. ಅದು ಆಕಸ್ಮಿಕವಾಗಿ ಚೈನ್ ಲಿಂಕ್ ಕಟ್ಟಾಯಿತು. ಆವತ್ತಿನ ಡಿಸೈನ್ ಆವತ್ತೇನೋ ಒಂದು ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದ್ರ ಮೇಲೆ ಸರಪಣಿ ಕಟ್ಟಾದರೆ ಎಲ್ಲ ನಮ್ಮ ಮೇಲೆ ರಾಜಕೀಯದ ಗದಾಪ್ರವಾಹವನ್ನು BJP ನಾಯಕರು ಮತ್ತು ಜನತಾದಳ ನಾಯಕರುಗಳೆಲ್ಲ ಮಾಡಿದ್ರು. ಓವರ್ನೈಟ್ ನಾವು ಯಾರೂ ಮಲಗಲಿಲ್ಲ. ಪುಣ್ಯಕ್ಕೆ ಭಾಳ ಜನ ಎಲ್ಲ ನಮಗೆ ಆ ಸಮಯಕ್ಕೆ ತಕ್ಷಣ ನಮಗೆಲ್ಲ ಸಿಕ್ಕಿದ್ರು. ಕನಯ್ಯ ನಾಯ್ಡು ಅವರು, JSW ಅವರು, ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಅದನ್ನೆಲ್ಲ ಡಿಸೈನ್ ಇಟ್ಕೊಂಡಿದ್ದಂಥವ್ರು, ಆಮೇಲೆ ಫ್ಯಾಬ್ರಿಕೇಟರ್ಸು, ಇಂಜಿನಿಯರ್ಸು ಎಲ್ಲ ಕೂಡ ಸಿಕ್ಕಿದ್ರು. ತಕ್ಷಣ ಅವ್ರಿಗೆಲ್ಲ ಒದಗಿಸಿ ಬೆಳಗಿನ ಜಾವ ಅಷ್ಟೊತ್ತಿಗೆ ತಿರ್ಗಿ ಅದನ್ನು ಯಾವ ರೀತಿ ರೀಪ್ಲೇಸ್ ಮಾಡ್ಬೋದು ಅಂತೆಲ್ಲ ಕೂತ್ಕೊಂಡು ಸ್ಪಾಟಿಸ್ಬೇಕ್ ಮಾಡಿ, ನಾನು ಕೂಡ ಎಮರ್ಜೆನ್ಸಿ ವಿಸಿಟ್ ಮಾಡಿ, ಚೀಫ್ ಮಿನಿಸ್ಟರ್ ಎಮರ್ಜೆನ್ಸಿ ವಿಸಿಟ್ ಮಾಡಿ ಡಿಸಿಷನ್ ತೊಗೊಂಡು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟರು. ಎವ್ರಿ ವರ್ಕರ್ ಆಫ್ ದಟ್ ದಿಸ್ ಒನ್ ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ನಮಗೆ ಕೆಲಸ ಕೊಟ್ಟು ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ವಿತಿನ್ 4 ಡೇಸ್ ನಾವು ಅದಕ್ಕೊಂದು ಮೊದಲನೇ ಇದನ್ನು ಹಾಕಿ 5ನೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ಅದನ್ನು ನೀರನ್ನು ವಾಪಸ್ಸು ಸ್ಟೋರ್ ಮಾಡಲಿಕ್ಕೆ
ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದು. ಏನು 19ನೇ ಗೇಟ್ ಏನು ಹೋಗ್ತಾಯಿತ್ತು, ನಿಜವಾಗ್ಲೂ ಆ ಡ್ಯಾಮ್ ಉಳಿಸ್ಕೊಂಡಿದ್ದೇ ಒಂದು ದೊಡ್ಡ ಪವಾಡ. ಆ ರೈತರ ಬದುಕು ಇವತ್ತು ಉಳ್ಕೊಂಡಿದೆ. ಸೊ ಅದಕ್ಕೆ ನಮ್ಮ ಕೆಲಸ ಅದಕ್ಕೆಲ್ಲ ಉತ್ತರ ಹೇಳ್ತಾ ಇದೆ. ಸೊ ಅದಕ್ಕೆ ನಾನು ಈ ಕಲ್ಯಾಣ ಕರ್ನಾಟಕದ ಎಲ್ಲರಿಗೂ ಕೂಡ ಗಾಬರಿ ಆಗೋಂಥ ಸಂದರ್ಭ ಇತ್ತು. ರಾಜ್ಯದ ಒಂದು ದೊಡ್ಡ ಆಸ್ತಿ ಅದು. ಇಡೀ ದೇಶ ನಾವೇನು ಮಾಡ್ತೀವಿ ಅನ್ನೋದನ್ನು ಗಮನಿಸ್ತಾ ಇತ್ತು. ಸೊ ಅದರಿಂದ ಎಂಟೈರ್ ಎಲ್ಲ ಡ್ಯಾಮ್ ಸೇಫ್ಟಿ ಇಂಜಿನಿಯರ್ಸ್ ಕೂಡ ಇದರ ಬಗ್ಗೆ ಭಾಳ ದೊಡ್ಡ ದೃಷ್ಟಿಯಿಂದ ಇಟ್ಕೊಂಡು ಅವರು ಎಕ್ಸ್ರೇ ಕಣ್ಣಲ್ಲಿ ನೋಡ್ದಂಗೆ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದಕ್ಕೆಲ್ಲ ಕೂಡ ನೋಡ್ತಾಯಿದ್ರು. ಯಾಕೆಂದರೆ ಇದು ಭಾಳ ದೊಡ್ಡ ಡ್ಯಾಮು, ಅದು ಸುಮಾರು 65-70 TMC ನೀರು ಸ್ಟಾಕ್ ಕೂಡ ಇತ್ತು. ಸೊ ಅದನ್ನು ನೀರು ಉಳಿಸ್ಕೊಳ್ಬೇಕು, ರೈತನಿಗೂ ಕಾಪಾಡಬೇಕು, ಕೆಲಸನೂ ಆಗಬೇಕು. ಈ ಹಿನ್ನೆಲೆಯಲ್ಲಿ ಕೊನೆಗೆ ನಾವೆಲ್ಲ ಗೇಟ್ಗಳು ಕೂಡ ನೀರನ್ನು ಬಿಡಬೇಕಾದಂಥ ಒಂದು ಅನಿವಾರ್ಯತೆ ಆಯಿತು. ಸೊ ವರ್ಣನ ಕೃಪೆ ಇವತ್ತು ಮತ್ತೆ ಇನ್ಫ್ಲೋ ಕೂಡ ಆಗ್ತಾಯಿದೆ. ಐ ಥಿಂಕ್ ವಿ ಆರ್ ಆನ್ ಎ ನಾರ್ಮಲ್ ಸ್ಟೇಜ್. ಒಂದು ಬೆಳೆಗೆ ಯಾವ ಥರದ ತೊಂದರೆ ಕೂಡ ಆಗೋದಿಲ್ಲ. ಎಷ್ಟು ನೀರು ಬರ್ತದೋ ಅಷ್ಟು ಕೂಡ ನಾವು ರೈತರಿಗೆ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ನಾನು ಹೇಳೋದು, ಇಲ್ಲಿಂದ ಯಾರು ನಮಗೆ ಸಹಕಾರ ಕೊಟ್ಟಂಥ ಕೊನೆ ಒಬ್ಬ ಸಣ್ಣ ಕಾರ್ಮಿಕನಿಂದ ಹಿಡಿದು ನಮ್ಮ ಇಂಜಿನಿಯರ್ಸು, ನಮ್ಮ ಆಫೀಸರ್ಸು ಮತ್ತು ಎಲ್ಲ ಫ್ಯಾಬ್ರಿಕೇಟರ್ಸ್ ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಅವರಿಗೆ ಅಭಿನಯಿಸಿದೆ. ಸೂಕ್ತ ಕಾಲದಲ್ಲಿ ಅವ್ರನ್ನೆಲ್ಲ ಕರೆಸಿ ನಾನೇ ಅಲ್ಲಿಗೆ ಹೋಗಿ ಸ್ಪಾಟ್ಗೆ ಯಾರು ಅದಕ್ಕೆ ದುಡಿದಿದ್ದಾರೆ, ಹಗಲು ರಾತ್ರಿ ದುಡಿದಿದ್ದಾರೆ, ಅವರೆಲ್ಲರಿಗೂ ಕೂಡ ಸನ್ಮಾನ ಮಾಡೋಂಥ ಕೆಲಸವನ್ನು ನಮ್ಮ ಸರ್ಕಾರ ಈಗಾಗಲೇ ಗುಲ್ಬರ್ಗ ಒಂದು ಹೊಸ ರೂಪವನ್ನೇ ಬರ್ತಾಯಿದೆ. ಈಗಾಗಲೇ ನಮ್ಮ ASIಯಿಂದ ಕೇಂದ್ರ ಸರ್ಕಾರದ ವತಿಯಿಂದ ಖರ್ಗೆ ಸಾಹೇಬರು ಬಂದಾಗ ಒಂದು ಭವ್ಯವಾದಂಥ, ಯಾರು ಇರ್ತಾರೋ ಯಾರಿರಲ್ವೋ ಶಾಶ್ವತ ಇಲ್ಲ, ಬಟ್ ಆ ಕಟ್ಟಡ ಮಾತ್ರ ಇರ್ತದೆ, ಫೆಸಿಲಿಟೀಸ್ ಮಾತ್ರ ಇರ್ತದೆ. ಗುಲ್ಬರ್ಗ ಈಸ್ ಬೀಯಿಂಗ್ ಟರ್ನ್ ಟು ಬಿ ಎ ಹೆಲ್ತ್ ಹಬ್. ಸೊ ಎಲ್ಲ ಕೂಡ ಆರೋಗ್ಯಕ್ಕೀಗ ಫ್ಲೈಟು ಮತ್ತೊಂದೆಲ್ಲ ಕೂಡ ಇಲ್ಲಿ ಬರ್ತಾ ಇದೆ. ಎಲ್ಲ ಥರದ ಆಪ್ರೇಷನ್ಸ್ ಕೂಡ ಇನ್ನು ಮುಂದಕ್ಕೆ ಎಲ್ಲ ಏನೇ ಆಪ್ರೇಷನ್ ಕೂಡ ಆಗ್ತದೆ. ಸೊ ಅದರಿಂದ ಬೇರೆ ಕಡೆಕ್ಕಿಂತ ಇಲ್ಲೇ ಜನ ಡೈವರ್ಟ್ ಆಗುವಂಥ ಎಲ್ಲ ವ್ಯವಸ್ಥೆ ಕೂಡ ಕಾಣ್ತಾ ಇದೆ. ಸೊ ಅದಕ್ಕೆ ನಾವು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲ್ ಇರ್ಬೋದು, ಕಿದ್ವಾಯ್ ಇನ್ಸ್ಟಿಟ್ಯೂಷನ್ ಬ್ರಾಂಚು, ಸ್ಪೆಷಾಲಿಟಿ ಹಾಸ್ಪಿಟ್ಲು, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಚೈಲ್ಡ್ ಆ್ಯಂಡ್ ಮಕ್ಕಳದ ಹಾಸ್ಪಿಟ್ಲು, ಜಯದೇವಾದು ಎಲ್ಲ ಕೂಡ ಬರ್ತಾ ಇದೆ. ಟ್ರಾಮಾ ಸೆಂಟ್ರ್ ಕೂಡ ಎಲ್ಲ ಆಗ್ತಾ ಇದೆ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜನ, ಇದು ಬರೀ ಗುಲ್ಬರ್ಗದವರಲ್ಲ, ಕಲ್ಯಾಣ ಕರ್ನಾಟಕದ ಬಳ್ಳಾರಿಯಿಂದ ಹಿಡಿದು, ಕೊಪ್ಪಳದಿಂದ ಹಿಡಿದು, ರಾಯಚೂರಿಂದ ಹಿಡಿದು, ಯಾದಗಿರಿ, ಬೀದರ್ ಎಲ್ಲರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬೆಂಗಳೂರಿಗೆ ಬರೋದು ಇಲ್ಲ ಹೈದ್ರಾಬಾದ್ಗೆ ಹೋಗೋದನ್ನು ತಪ್ಪಿಸ್ಕೊಳ್ಬೇಕು ಅಂಥೇಳಿ ನಾನು ನಮ್ರತೆಯಿಂದ ಸರ್ಕಾರದ ಪರವಾಗಿ ಎಲ್ಲ ನಮ್ಮ ನಾಗರಿಕರಿಗೆ ನಾನು ಮನವಿಯನ್ನು ಕೂಡ ನಾನು ಮಾಡ್ತಾಯಿದ್ದೇನೆ. ಸಂಘರ್ಷ ಇದು ಕ್ಲೈಮ್ಯಾಕ್ಸ್ ಏನಾಗ್ಬೋದು? ಕ್ಲೈಮ್ಯಾಕ್ಸ್ ಏನಾಗ್ತದೆ, ಎಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ, ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ. ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು, ಮೂಡಾರವರು ಎನ್ಕ್ರೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಬರೆದೂ ಇರಲಿಲ್ಲ, ಇಲ್ಲ ಇವ್ರ ಕಾಲದಲ್ಲಿ ಏನೂ ಆಗಿಲ್ಲ. BJP ಇವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು 50% ಏನೋ ಕೊಟ್ಟು, ಅದು ಏನು 50% ಲ್ಯಾಂಡ್ ಅಲ್ಲ, ಡೆವಲಪ್ಡ್ ಏರಿಯಾ ಅಂತ 50% ಕೊಟ್ಟಿದ್ದಾರೆ. ಯಾರು ಎದುರ್ತಾರೆ ಅವರು? ಶೆಟ್ರಿಗೆ ಎದಕ್ಕೆ ಇರಬೇಕು? ಒಂದು ಪ್ರೊಸೀಜರ್ ಇದೆ. ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ, IAS ಆಫೀಸರ್ಸು ಮಾಡಿದ್ದಾರೆ, ಕಮಿಷನ್ ಮುಂದೆನೂ ಆದೇಶ ಕೊಟ್ಟಿದ್ದಾರೆ. ಇವ್ರು ಹೋಗಿ ಇಲ್ಲೇನೇನು ಹೇಳ್ತಾರೆ ಅದನ್ನೆಲ್ಲ ಹೋಗಲ್ಲಿ ಕೊಡಲಿ ಕಮಿಷನ್ ಮುಂದೆ. ಯಾರು ಬೇಡ ಅಂತ ಹೇಳ್ತಾರೆ? ಚೀಫ್ ಮಿನಿಸ್ಟರ್ ಯಾವತ್ತೂ ಎದುರುವಂಥ ಸಂದರ್ಭ ಇಲ್ಲ ರೀ. ಅವ್ರ ಬ್ಲಡ್ ಇಲ್ಲ, 40 ವರ್ಷ ಹೋರಾಟ ಮಾಡಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಸರ್, ಈ ವಿಚಾರದಲ್ಲಿ ರಾಜ್ಯಪಾಲರು ದಲಿತರು ಅನ್ನೋಂಥದ್ದು ಟ್ರಂಪ್ ಕಾರ್ಡ್ ಅನ್ನ BJP ಯೂಸ್ ಮಾಡ್ಕೊತಾ ಇದ್ದಾರೆ. ದಲಿತ ರಾಜ್ಯಪಾಲರ ಮೇಲೆ ಇವರು ಆಕ್ರಮಣ ಮಾಡ್ತಾ ಇದ್ದಾರೆ. ಸಂವಿಧಾನದ ಹುದ್ದೆ ಅವ್ರನ್ನ ಅಲ್ಲಿ ಕುಡಿಸಿದೆ, ಜಾತಿ ಮೇಲಲ್ಲ.
ಈಗ ಅವ್ರ ವಿರುದ್ಧ SC/ST ಕಾಯ್ದೆ ವಿರುದ್ಧ ಯಾರ್ಯಾರು ರಾಜ್ಯಪಾಲ ನಿಂದನೆ ಮಾಡಿದ್ರೆ ಅವ್ರ ವಿರುದ್ಧ ಪೊಲೀಸರು ಕೇಸ್ ದಾಖಲು ಮಾಡ್ಕೋಬೇಕು ಅಂತ ಸಿಟಿ ಅವರಿಗೆ ಹೇಳ್ತಾರೆ. ಪೊಲೀಸ್ ಯಾರ್ಯಾರು ರಾಜ್ಯಪಾಲರ ನಿಂದನೆ ಮಾಡಿದ್ದಾರೆ, ಯಾರ್ಯಾರು ರಾಜ್ಯಪಾಲರ ವಿರುದ್ಧ ಮಾತಾಡಿದ್ರೆ ಅವ್ರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ SC/ST ಆ್ಯಕ್ಟ್ ಅಲ್ಲಿ ಪ್ರಕರಣ ದಾಖಲಿಸ್ಕೋಬೇಕು ಅಂತ ಹೇಳ್ತಾರೆ. ಈಗ ಹೊಸ ಹಾಸ್ಪಿಟ್ಲ್ ಇವ್ರು ಮಾಡಿಸಿದಾರಲ್ಲ, ಕರ್ಕೊಬಂದು ಸೇರ್ಸೋಣ. ಕರ್ಮ ಇಸ್ ಬ್ಯಾಕ್ ಅಂತ ಮತ್ತೆ ಬಿಜೆಪಿ ಅವರು ತಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ಹೇಳಿ, ಕರ್ಮ ಇಸ್ ಬ್ಯಾಕ್ ಅಂತ. ನನಗೆ ಆ ಭಾಷೆ ಗೊತ್ತಾಗಲ್ಲ. ಅಂದ್ರೆ 2011ರಲ್ಲಿ ಅವ್ರಿಗೆ ಜೈಲಿಗೆ ಹಾಕಿದ್ರು, ಈಗ ಅವ್ರು ಹೋಗೋ ಪರಿಸ್ಥಿತಿ ಬಂತು. ಕರ್ಮ ಇಸ್ ಬ್ಯಾಕ್ ಅಂತ ಸನ್ನಿವೇಶ ರಿಪೀಟ್ ಆಗಿದೆ. ಅವ್ರನ್ನ ಕಾಂಗ್ರೆಸ್ ಅವ್ರು ಹಾಕ್ಸಿಲ್ಲ ರೀ, JDS ಅವರು. ಇದೇ ಕುಮಾರಸ್ವಾಮಿ ದೇವೇಗೌಡ್ರೆ ಅವ್ರನ್ನ ಹಾಕ್ಸಿದ್ದು. ಸರ್, ಈಗ ನಿನ್ನೆ ಮತ್ತೆ ಅಗೇನ್ ಲೋಕಾಯುಕ್ತ SIT ಅವರು ಮತ್ತೆ ಇದು ಮಾಡಿದ್ದಾರೆ ಸರ್. ರಾಜ್ಯಪಾಲರ ಅನುಮತಿ ಕೇಳಿದ್ದಾರೆ. ನನಗಿನ್ನ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ. ನನಗೆ ಮಾಹಿತಿ, ನಾನು ಸುಮ್ಮನೆ ನಿಮ್ಮ ಮೇಲೆ ನಾನು ಡಿಪೆಂಡ್ ಆಗೋಕ್ಕಾಗಲ್ಲ. ನಾನು ಯಾರು ಕಣ್ಣಲ್ಲಿ ನೋಡಬೇಕು. ಬೇಕಾದ್ರೆ ಈಗ ಹೋಗೋಕ್ಕಿಂತ ಮುಂಚಿದಾಗ ಏನಾದ್ರು ದಾಖಲೆ ಇದ್ರೆ ಕೊಡಿ, ನೋಡ್ಕೊಂಡು ಮಾತಾಡ್ತೀನಿ. ನೋಡ್ರಿ, ನಾವು ಮಾತಾಡ್ಕೊಂಡಿದ್ದೀವಿ. ದೆಹಲಿ ಅವ್ರಿಗೆ ಪಾಪ ಅವ್ರಿಗೆ ಏನು ವಾಸ್ತವಾಂಶ ತಿಳಿಸ್ಬೇಕಲ್ಲ, ಅದಕ್ಕೆ ನಮ್ಮದು ಒಂದು ಹೋಗೋಣ ಅಂತ ಅಂದ್ಬಿಟ್ಟು ನಾವಿಬ್ಬರು ಮಾತಾಡ್ಕೊಂಡಿದ್ವಿ ಅಷ್ಟೇ. ಈ ವಿಚಾರದಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಸಂಪೂರ್ಣ ಬೆಂಬಲ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು. ಇಡೀ ಪಕ್ಷ ರೀ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ 5 ವರ್ಷ ಅವರೇ ಸಿಎಂ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. 10 ವರ್ಷ ನಮ್ಮ ಸರ್ಕಾರ ಇರ್ತದೆ. ಮಾತಾಡೋಣ. ಬನ್ನಿ, ಇದರಲ್ಲಿ ರಾಜೀವ್ ಗಾಂಧಿ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಈಗ ಒಂದು ಕನ್ಫ್ಯೂಷನ್ ಸರ್, ಈಗ ಪರಮೇಶ್ವರ್ ಅವರು ಫಾರಿನ್ ಟೂರ್ ಹೋಗಿದ್ದು ಅದು ಏನು ನಾನು ಹೋಗ್ತಾ ಇದ್ದೀನಿ. ಯಾವಾಗ ಹೋಗ್ತಾ ಇದ್ರಿ? ಏನು ತಿಳಿಸ್ತೀನಿ, ಕೋರ್ಟ್ಗೆ ಹಾಕಿದ್ದೀನಿ ಅರ್ಜಿನ. ಸಿಎಂ ಅವರು ಡೆಲ್ಲಿಗೆ ಹೋಗ್ತಾ ಇರೋದು, ನಾನ್ ಬಿಜೆಪಿ ಸ್ಟೇಟ್ಸ್ ಏನಿದೆ ಆ ಗೌರ್ಮೆಂಟ್ಗಳನ್ನೆಲ್ಲ ಒಂದ್ ಮಾಡಬೇಕು, ಸೆಂಟ್ರಲ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ದಾರೆ. ಯಾರು ಹೇಳಿದ್ರಿ? ಇಂಡಿಯಾನೇ ಒಂದಿದೆಯಲ್ಲ, ಇಂಡಿಯಾ ಗ್ರೂಪ್ ಒಕ್ಕೂಟ ಒಂದಿದೆಯಲ್ಲ. ಎಲ್ಲ ರಾಜ್ಯಗಳಲ್ಲೂ ಗವರ್ನರ್ ಹಸ್ತಕ್ಷೇಪ ಆಗ್ತಿದೆ. ಎಲ್ಲ ರಾಜ್ಯಗಳಲ್ಲೂ ಗವರ್ನರ್ ಹಸ್ತಕ್ಷೇಪ ಆಗ್ತಿದೆ. ನಾನ್ ಬಿಜೆಪಿ ಗವರ್ಮೆಂಟ್ ಇದ್ದಲ್ಲಿ ಅದನ್ನ ಒಂದ್ ಮಾಡಬೇಕು. ನೀವೇ ಮಾಧ್ಯಮದಲ್ಲೆಲ್ಲ ಬರೀತಾ ಇದ್ರಲ್ಲ, ವೆಸ್ಟ್ ಬೆಂಗಾಲ್ ಏನಾಗ್ತಾ ಇದೆ, ತಮಿಳುನಾಡು ಏನಾಗ್ತಾ ಇದೆ, ಕೇರಳ ಏನಾಗ್ತಾ ಇದೆ, ಕರ್ನಾಟಕ ಏನಾಗ್ತಾ ಇದೆ. ಆಲ್ ಅಪೋಸಿಷನ್ ರೂಲ್ ಸ್ಟೇಟ್ಸ್. ಸಿಎಂ 5 ವರ್ಷ ಪೂರ್ತಿ ಅವರೇ ಮಾಡ್ತಾರೆ. 5 ವರ್ಷ 10 ವರ್ಷ